ಎಜೆ ನ್ಯೂಸ್ಗೆ ಸ್ವಾಗತ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಮಂಗಳವಾರ ನಡೆಯುವ ದನ, ಕುರಿ ಮತ್ತು ಮೇಕೆಗಳ ಸಂತೆಗೆ ಭೇಟಿ ನೀಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಅವರು ರೈತರಿಗೆ ಜಾನುವಾರು ಕಳ್ಳತನ ಕುರಿತು ಜಾಗೃತಿ ಮೂಡಿಸಿದರು. ಸಂತೆ ಪ್ರದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ದನ, ಕರು, ಕುರಿ ಹಾಗೂ ಆಡುಗಳನ್ನು ಮಾರಾಟಕ್ಕೆ ತಂದಿದ್ದ ರೈತರಿಗೆ ಧ್ವನಿವರ್ಧಕದ ಮೂಲಕ ಜಾಗೃತಿ ಸಂದೇಶ ನೀಡಿದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಜಾನುವಾರು ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ಎಚ್ಚರಿಕೆಯಿಂದ ತಮ್ಮ ಜಾನುವಾರುಗಳನ್ನು ಸುರಕ್ಷಿತವಾಗಿ ಕಟ್ಟಿಹಾಕಬೇಕೆಂದು ಮನವಿ ಮಾಡಿದರು. ಜಿಲ್ಲೆಯ ಅತಿದೊಡ್ಡ ಜಾನುವಾರು ಸಂತೆಯಾಗಿರುವುದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರ ನಡೆಯುತ್ತಿದ್ದು ರೈತರು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಕಳ್ಳರು ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ವಿನೂತನ ರೀತಿಯಲ್ಲಿ ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಲಾಯಿತು. ಬೇಸಿಗೆ ಸಮಯದಲ್ಲಿ ರೈತರು ತಮ್ಮ ಜಾನುವಾರುಗಳನ್ನು ಹೊಲಗಳಲ್ಲಿ ಅಥವಾ ಮನೆಯ ಆವರಣದಲ್ಲಿ ಹೊರಗಡೆ ಕಟ್ಟಿಹಾಕುವುದನ್ನು ಕಳ್ಳರು ಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರೈತರು ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಇರಿಸುವಂತೆ ಕರೆ ನೀಡಿದರು. ಹಿಂದೆ ಬಂಗಾರ, ಬೆಳ್ಳಿ ಮತ್ತು ಹಣದ ಕಳ್ಳತನ ಹೆಚ್ಚಾಗುತ್ತಿದ್ದರೆ ಇದೀಗ ಜಾನುವಾರುಗಳಿಗೆ ಬಂಗಾರದಷ್ಟು ಬೆಲೆ ಬಂದಿರುವುದರಿಂದ ಅವುಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ರೈತ ಬಾಂಧವರಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ ಅವರ ಕಳಕಳಿ ಮನವಿ. ರೈತರೆಲ್ಲರೂ ರಸ್ತೆ ಬದಿಯಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಯಾರು ಕುರಿಗಳು ಮತ್ತು ದನ ಕರುಗಳನ್ನು ಕಟ್ಟಬಾರದು. ಖತರ್ನಾಕ್ ಕಳ್ಳರು ಸಂಖ್ಯೆ ಹೆಚ್ಚಾಗಿದ್ದು ದಿನ ಏನದಂದ್ರೆ ಪಿಕಪ್ ಗಾಡಿ ಆಗ್ಲಿ ಆಡ್ಲಾಕತ್ತಾರ. ಜಾಗೃತಿಲಿರ್ಬೇಕು. ನೀವು ಯಾವುದೇ ರೀತಿಲಿಂದ ಭಯ ಪಡದೆ ಅಂತ ಕಳ್ಳರು ಕಂಡು ಬಂದಲ್ಲಿ, ಗಾಡಿ ಕಂಡು ಬಂದಲ್ಲಿ, ಅನುಮಾನ ಕಂಡು ಬಂದಲ್ಲಿ ಕಳ್ತಕ್ಕಂಥ ಕೆಲಸ ಮಾಡಬೇಕು. ಹಗಲ ರಾತ್ರಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ರೈತರಿಗೆ ನಿಮ್ ಬಾಯ ಮಣ್ಣು, ನಿಮ್ ಕಣ್ಣ ಕಾರ ಆಗ್ತಕ್ಕಂಥ ಕೆಲಸ ಯಾರು ಮಾಡ್ಲಾಕತ್ತಾರ ಅವ್ರನ್ನ ಜೈಲಿಗೆ ಕಳಿಸಿ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸುವಲ್ಲಿ ರೈತರೆಲ್ಲರೂ ಮುಂದಾಗಬೇಕು. ನಾವು ನಿಮ್ ಜೊತೆಗಿರ್ತೀವಿ ಅಂತಕ್ಕಂಥದ್ದು ನಂದೊಂದು ಕಳಕಳಿಯ ಮನವಿ. ಉಮೇಶ್ ಮುದ್ನಾಳ ಅವರ ಕಳಕಳಿ ಮನವಿ. ರೈತರೆಲ್ಲರೂ ರಸ್ತೆ ಬದಿಯಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಯಾರು ಕುರಿಗಳು ಮತ್ತು ದನ ಕರುಗಳನ್ನು ಕಟ್ಟಬಾರದು. ಖತರ್ನಾಕ್ ಕಳ್ಳರು ಸಂಖ್ಯೆ ಹೆಚ್ಚಾಗಿದ್ದು ದಿನ ಏನದಂದ್ರೆ ಪಿಕಪ್ ಗಾಡಿ ಆಗ್ಲಿ ಆಟೋದಲ್ಲಿ ಬಂದ್ ಕೇಸಿ ಕುರಿಗಳು ಕಳೆ ಮಾಡ್ತಕ್ಕಂಥದ್ದು. ಮತ್ತು ಎಲ್ಲರ ರೈತರ ಬಾಂಧವರಲ್ಲಿ ಉಮೇಶ್ ಮುದ್ನಾಳ ಅವರ ಕಳಕಳಿ ಮನವಿ. ಇವತ್ತ ಮಂಗಳವಾರ ದಿವಸ ಸಂತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮೈಕ್ ಮುಖಾಂತರ ರೈತರೆಲ್ಲರೂ ಜಾಗೃತರಾಗಬೇಕು. ಭಾಳಷ್ಟು ಏನದಂದ್ರೆ ಕುರಿ, ಎತ್ತುಗಳು, ದನ ಕರುಗಳು ಎಲ್ಲಿ ಬಂತಲ್ಲೇ ಹೊಲದಲ್ಲಿ ರಸ್ತೆ ಬದಿಯಲ್ಲಿ ಕಟ್ಟಿಗೆಸಿ ಮನೆಗೆ ಊಟ ಮಾಡ್ಲಿಕ್ಕೆ ಬಂದಾಗ ನಿದ್ದೆ ಎತ್ತಿದಾಗ ಈ ಖತರ್ನಾಕ್ ಕಳ್ಳ ನನ್ನ ಮಕ್ಕಳು ಗಾಡಿ ಮುಗಿಸಿ ತಂದು ಕೇಸಿ ರಾತ್ರಿ ಗಾಡಿಗಳಲ್ಲಿ ಕುರಿ ಎತ್ತುಗಳನ್ನು ತೊಗೊಂಡು ಹೋಗಿ ಮಾರಾಟ ಮಾಡಿ ನಿಮಗೆ ದುಃಖದಲ್ಲಿರೋಂಥ ಕೆಲಸ ಮಾಡ್ಲಾಕತ್ತಾರ. ಹಂಗಾಗಿ ಅಂಥವ್ರಲಿಂತ ನೀವು ಜಾಗೃತರಾಗಿ ಎಲ್ಲಿ ರಸ್ತೆ ಬದಿಯಲ್ಲಿ ದನ ಕರುಗಳು ಕಟ್ಟಬಾರ್ದು ಅಂತಕ್ಕಂಥದ್ದು ಇವತ್ತು ಸಂತೆಯಲ್ಲಿ ನಾವು ಏನದಂದ್ರೆ ಇಲ್ಲಿ ಇರ್ತಕ್ಕಂಥ ರೈತರ ಸಂತೆ, ರೈತರದೇ ಇದು ಇರತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ. ಹಂಗಾಗಿ ಎಲ್ಲರೂ ಜಾಗೃತರಾಗಿ ಯಾರೂ ರಸ್ತೆ ಬದಿಯಲ್ಲಿ ದನ ಕರುಗಳನ್ನು ಕಟ್ಟಬಾರ್ದು ಅಂಥದ್ದು ಅನುಮಾನ ಕಂಡು ಬಂತು. ಯಾರಾದ್ರೂ ಅಲ್ಲಿ ಮನೆಯಲ್ಲಿಯೇ ಹೊಲದಲ್ಲಿ ಯಾರು ತಿರುಗಾಡೋದು ಕಂಡು ಬಂದ್ರೆ ಗಾಡಿ ತಂದರೆ ತಕ್ಷಣ 112 ಫೋನ್ ಮಾಡಿ ಕೇಸಿ ನೀವು ದೂರು ಸಲ್ಲಿಸ್ತಕ್ಕಂಥ ಕೆಲಸಕ್ಕೆ ನೀವು ಮಾಡಬೇಕು. ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತಕ್ಕಂಥದ್ದು ನಂದೊಂದು ಕಳಕಳಿಯ ಮನವಿ. ಎಡ್ಡಳ್ಳಿಯಲ್ಲಿ ಆಕಳು ಹೋಗ್ಯಾವ ಮೊನ್ನೆ ಒಂದು ತಿಂಗಳೇ. ಹಿಂಗೆ ಹಲವಾರು ಕೆಲವು ಗ್ರಾಮದಲ್ಲಿ ಭಾಳಷ್ಟು ಕಳ್ಳರ ಮೂಲ ಆಗ್ಯಾರ. ಅದಕ್ಕಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಮುದ್ನಾಳ್ ಉಮೇಶ್ ಸಾಬ್ರವರು ಅದರ ಪರವಾಗಿ ಹಳ್ಳಿಗೆ ಬಂದು ಭೇಟಿ ನೀಡಿ ಅವರು ನಮಗೂ ರೈತರಿಗೆ ಜಾಗೃತಿ ಇದು ಮಾಡ್ಲಕತ್ತಾರ. ಅವರು ಮಾಹಿತಿ ಹೇಳಕತ್ತಾರ. ನಮ್ಗೆ ಸುಮಾರು ಹಳ್ಳಿಗೆ ನಮ್ಮ ಯಾದಗಿರಿ ಜಿಲ್ಲಾ ಆಗಲಿ, ಗುರುಮಿಟ್ಕಲ್ ಮತಕ್ಷೇತ್ರ ಆಗಲಿ ಎಲ್ಲ ಹಳ್ಳಿಗಳಿಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಗೆ ರೈತರಿಗೆ ಭಾಳಷ್ಟು ಅವ್ರು ಹೇಳಕತ್ತಾರ. ನಾವು ಅದಕ್ಕಾಗಿ ನಮ್ಮೂರಲ್ಲಿ ಅಡ್ಡಳ್ಳಿಯಲ್ಲಿ 2 ಆಕಳು ಹೋಗ್ಯಾವ. ಮೊನ್ನೆ ಗಡಿಶಾಪುರದಾಗ ಎತ್ತು ಹೋಗ್ಯಾವ, ಮತ್ತು ಕುಂಬರಹಳ್ಳಿಯಾಗ ಹೋಗ್ಯಾವ, ಮತ್ತು ಈ ಕಡೆ ರಾಮಪುರಹಳ್ಳಿಯಾಗ ಹೋಗ್ಯಾವ. ಹಂಗಾಗಿ ಜಾಗೃತಿ ನಮ್ಮ ಜಿಲ್ಲಾ ಅಧ್ಯಕ್ಷರ ನಮ್ಮ ಉಮೇಶ್ ಮುದ್ನಾಳ್ ಸಾಬ್ರವರು ಅದಕ್ಕಾಗಲೇ ಹಳ್ಳಿಯಲ್ಲಿ ಭಾಳಷ್ಟು ಹಳ್ಳಿಗೆ ರಾತ್ರಿ ನೈಟ್ 8 ಗಂಟೆಗಿನ ಬರ್ತಾನೆ, ಮತ್ತು ಬೆಳಗ್ಗೆನೇ ಬರ್ತಾನೆ, ಮತ್ತು ಯಾದಗಿರಿಗೆ ಬಂದ್ರೆ ನಮ್ಗೆ ಹೇಳ್ತಾನೆ. ಅದಕ್ಕಾಗಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಮಾಹಿತಿನ ಕೊಟ್ಟಾನ. ಯಾರೇ ಆಗಲಿ ಸಿಬ್ಬಂದಿಗಳು ನಮ್ಗೆ ಕ್ರಮ ತಗೋಬೇಕಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಕೈತಾರೆ. ಅದಕ್ಕಾಗಿ ನಾವು ಈ ಫೋನಿನ ಮುಖಾಂತರ ಹೇಳಕೈತೀವಿ. ನಾವು ವಿಡಿಯೋ ಮುಖಾಂತರ ನಮ್ಮ ಹೆಡ್ಡಳ್ಳಿ
ಭೀಮಣ್ಣ ಮಣಿನಾಡು. ವರದಿ ನಿಜಾಮುದ್ದೀನ್ ಯಾದಗಿರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.